ಸಚಿವ ಸಂಪುಟ ಪುನಾರಚನೆ ಮತ್ತು ವಿಸ್ತರಣೆಯ ಸಮಯದಲ್ಲಿ ಆಕಾಂಕ್ಷಿ ಶಾಸಕರಿಂದ ಸಚಿವ ಸ್ಥಾನಕ್ಕಾಗಿ ಈಗ ಭಾರೀ ಲಾಬಿ ನಡೀತಾ ಇದೆ. ಕೇವಲ 20 ಸಚಿವ ಸ್ಥಾನಗಳಿಗಾಗಿ 60ಕ್ಕೂ ಹೆಚ್ಚು ಶಾಸಕರು ಮತ್ತು ಹಿರಿಯ ನಾಯಕರು ಈಗ ತೀವ್ರ ಪೈಪೋಟಿಯನ್ನ ನಡೆಸ್ತಾ ಇದ್ದಾರೆ. ನೋಡಿ, ಇರೋದು 20 ಸ್ಥಾನದ ಬಡದಾಟಕ್ಕೆ 60 ಶಾಸಕರು ಇನ್ನಿಲ್ಲದ ಕಸರತ್ತು ಮಾಡ್ತಾ ಇರೋದು. ಅದರಲ್ಲಿ ಯಥೇಚ್ಛವಾಗಿ ಹೆಸರು ಕೇಳಿ ಬರ್ತಾ ಇರೋದು ಮೊದಲೇದಾಗಿ ಕಾಂಗ್ರೆಸ್ನಲ್ಲಿ ಸಚಿವ ಸ್ಥಾನಕ್ಕಾಗಿ ಈಗ ಬಹಳ ದೊಡ್ಡ ಲಾಬಿ ನಡೀತಾ ಇದೆ. ಒಂದು ಯಶವಂತ ರಾಯಗೌಡ ಪಾಟೀಲ್ ಪರ ಬೆಂಬಲಿಗರು ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಜಮೀರ್ ಅಹಮದ್ ಖಾನ್ಗೆ ಸಚಿವ ಸ್ಥಾನ ನೀಡಲೇಬೇಕು ಅಂತ ಹೇಳಿ ಬೆಂಬಲಿಗರು ಪಟ್ಟನ್ನ ಹಿಡಿದು ಕೂತಿದ್ದಾರೆ. ಇನ್ನು ಮತ್ತೊಂದು ಕಡೆ ಬಿಡದಿ ರೆಸಾರ್ಟ್ನಲ್ಲಿ ಕಾಂಗ್ರೆಸ್ ಪಕ್ಷದ ಸಿಎಲ್ಪಿ ಸಭೆ ಇವತ್ತು ನಡೀತಾ ಇದೆ. ನೋಡಿ, ಇಡೀ ಕಾಂಗ್ರೆಸ್ ಪಕ್ಷದ ಇಡೀ ಹಿಸ್ಟ್ರಿಯಲ್ಲಿ ಸಿಎಲ್ಪಿ ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಸಭೆ ನಡೀತಾ ಇರೋದು ಒಂದು ರೆಸಾರ್ಟ್ನಲ್ಲಿ ಫಾರ್ ದ ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ. ಆ ಸಭೆಯನ್ನ ಇತರೆ ಜಾಗಗಳು ಮಾಡ್ತಾ ಇದ್ರು, ಬಟ್ ಅದನ್ನ ರೆಸಾರ್ಟ್ ಅಲ್ಲಿ ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಅದು ಕೂಡ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ನಂತರದಲ್ಲಿ. ರೆಸಾರ್ಟ್ ರಾಜಕಾರಣದ ನಡುವೆ ಈಗ ಸಚಿವ ಸ್ಥಾನಕ್ಕೆ ನಾಯಕರು ಇನ್ನಿಲ್ಲದ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಸಿಎಂ ಡಿ.ಕೆ. ಶಿವಕುಮಾರ್ ಬೆಂಬಲಿಗರಿಂದ ಸಾಲು ಸಾಲು ಒತ್ತಡ ಕೇಳಿ ಬರ್ತಾ ಇರೋದ್ರಿಂದ ರೆಸಾರ್ಟ್ ರಾಜಕೀಯ ಮುಗಿದ್ಮೇಲೆ ಸಿಎಂ ಹಾಗೆ ಮಾಜಿ ಸಿಎಂ ಡೆಲ್ಲಿಗೆ ಹೋಗ್ತಾರಾ ಅನ್ನೋದು ಯಕ್ಷ ಪ್ರಶ್ನೆ. ನೋಡಿ, 20 ಸ್ಥಾನಕ್ಕೆ 60 ಶಾಸಕರ ದೊಡ್ಡ ಬಣ ನಿಂತಿರೋದು, ಜೊತೆಗೆ ಲಾಬಿಗಳು ಇನ್ನಿಲ್ಲದ ರೀತಿಯಲ್ಲಿ ನಡೀತಾ ಇದೆ. ಹಾಗಾಗಿ ಈಗ ಸಿಎಂ ಆಗ್ಲಿ ಮಾಜಿ ಸಿಎಂ ಡಿ.ಕೆ. ಶಿವಕುಮಾರ್ ಆಗ್ಲಿ ಸಿದ್ದರಾಮಯ್ಯ ಆಗ್ಲಿ ಇಬ್ರಿಗೂ ಕೂಡ ಕನ್ಫ್ಯೂಷನ್. ಯಾರಿಗೆ ಕೊಡಬೇಕು? ಒಬ್ರಿಗೆ ಕೊಟ್ರೆ ಇನ್ನು 10 ಜನ ಬೇಜಾರು ಮಾಡ್ಕೊಂತಾರೆ, ಹಾಗೆ ಅವ್ರಿಗೆ ಕೊಟ್ರೆ ಇನ್ನು ಮಿಕ್ಕಿದವರು ರಾಜೀನಾಮೆ ಕೊಡ್ಬೋದು, ಅಥವಾ ನಾವು ನಿಮ್ಮ ಕಾಂಗ್ರೆಸ್ ಪಕ್ಷದ ಸಹವಾಸಕ್ಕೆ ಬರಲ್ಲ ಅನ್ನುವಂತಹ ಮಾತುಗಳನ್ನ ಹೇಳ್ಬೋದು. ಈ ನಿಟ್ಟಿನಲ್ಲಿ ಒಂದ್ ಕಡೆ ಭಯನೂ ಆಗಿರ್ಬೋದು ಡಿ.ಕೆ. ಶಿವಕುಮಾರ್ಗೆ, ಹಾಗೆ ಇಲ್ಲಿ ಸಿದ್ದರಾಮಯ್ಯ ಅವರಿಗೆ. ಹಾಗಾಗಿ ಈ ರೆಸಾರ್ಟ್ ರಾಜಕೀಯ ಮುಗಿದ್ಮೇಲೆ ಈ ಇಬ್ರು ಸೇರಿ ಡೆಲ್ಲಿಗೆ ಹೋಗ್ತಾರಾ ಅನ್ನುವಂತಹ ಪ್ರಶ್ನೆ, ಜೊತೆಗೆ ರಾಜ್ಯ ರಾಜಕೀಯ ಚಿತ್ತ ಈಗ ಸಂಪೂರ್ಣ ಬಿಡದಿ ರೆಸಾರ್ಟ್ ನತ್ತ ನೆಟ್ಟಿದೆ. ನೋಡಿ, 3 ದಿನ ಕಾಂಗ್ರೆಸ್ ಶಾಸಕಾಂಗದ ಪಕ್ಷದ ಮೀಟಿಂಗ್ ನಡೀತಾ ಇದೆ. ಆ ಮೀಟಿಂಗ್ ನಲ್ಲಿ ಬಹಳ ದೊಡ್ಡ ಡೆವಲಪ್ಮೆಂಟ್ಸ್ ಆಗ್ಬೇಕಾಗಿರೋದು. ಅಲ್ಲಿ ಅವರವರ ಬಣದ ಎಲ್ಲಾ ಬೆಂಬಲಿಗರು ಕೂಡ ಇವತ್ತು ಕೂತ್ಕೊಂಡು ನಮಗೆ ಸಚಿವ ಸ್ಥಾನ ಕೊಡಿ, ನೋಡಿ ಈ ಜಾತಿ ಸಮುದಾಯ ಇದನ್ನ ಕೊಡಿ, ಮತ್ತೊಂದು ಕಡೆ ಇನ್ನೊಂದು ಜಾತಿ ಸಮುದಾಯಕ್ಕೆ ಇಷ್ಟು ಮಂತ್ರಿಗಿರಿ ಕೊಡುವ ಪಟ್ಟು ಹಿಡಿಬಹುದು. ನಾವು ಈ ಹಿಂದೆ ಗಮನಿಸಿದಂತೆ ಒಕ್ಕಲಿಗರಾಗಿರ್ಬೋದು, ಅದರ ಜೊತೆಗೆ ಅಲ್ಲಿ ಮುಸ್ಲಿಮರು ಇದ್ದಾರೆ, ಅದರ ಜೊತೆಗೆ ದಲಿತವರು ಇದ್ದಾರೆ. ಸೊ ಇವರಲ್ಲೂ ಕೂಡ ಜಾತಿವಾರು ಲೆಕ್ಕದಲ್ಲೂ ನಾವು ಮಂತ್ರಿಗಿರಿ ಕೊಟ್ಟಿದ್ದನ್ನ ಗಮನಿಸಿದೀವಿ. ಸತೀಶ್ ಜಾರಕಿಹೊಳಿ ಕೂಡ ಇನ್ವಾಲ್ವ್ ಆಗಿಬಿಟ್ಟು ಈ ಹಿಂದೆ ನಮ್ಮ ದಲಿತ ಸಂಘದಲ್ಲಿ 3 ಜನರಿಗೆ ಮಂತ್ರಿಗಿರಿ ಕೊಟ್ಟಿದ್ರಿ, 3 ಜನಕ್ಕೆ ಮಂತ್ರಿಗಿರಿ ಈ ಸಲ ಕೊಡ್ಲೇಬೇಕು ಅನ್ನೋಂಥ ಪಟ್ಟನ್ನು ಅವರು ಹಿಡಿದಿದ್ರು. ಹಾಗಾಗಿ ಕರ್ನಾಟಕದಲ್ಲಿ ಸಚಿವ ಸಂಪುಟ ಪುನಾರಚನೆ ಮತ್ತು ವಿಸ್ತರಣೆ ಇದೆಯಲ್ಲ, ಈ ಸಮಯದಲ್ಲಿ ಆಕಾಂಕ್ಷಿ ಶಾಸಕರಿಂದ ಸಚಿವ ಸ್ಥಾನಕ್ಕೆ ಭಾರಿ ಲಾಬಿ ನಡೀತಾ ಇದೆ. ನೋಡಿ, ಆ ಭಾರಿ ಲಾಬಿ ಹೆಂಗೆ ಜಾತಿವಾರು ಲೆಕ್ಕಾಚಾರದಲ್ಲೂ ನಡೆಯುತ್ತೆ. ಈ ಜಾತಿ ಅವರಿಗೆ ಇಷ್ಟು ಮಂತ್ರಿಗಿರಿ ಬೇಕು, ಈ ಜಾತಿಯವರಿಗೆ ಇಷ್ಟು ಮಂತ್ರಿಗಿರಿ ಹೋಗ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೇವಲ 20 ಸಚಿವ ಸ್ಥಾನ ಉಳಿದಿರೋದು. ಆದರೆ ಇರೋ ಶಾಸಕರು 60 ಜನ. ಅದರಲ್ಲಿ ಹಿರಿಯರಿದ್ದಾರೆ, ಕಿರಿಯರಿದ್ದಾರೆ, ಹೊಸಬರಿದ್ದಾರೆ, ಪಕ್ಷೇತರ ಇದ್ದಾರೆ. ಹಾಗಾಗಿ ಇವರೆಲ್ಲರ ಮಧ್ಯೆ ತೀವ್ರ ಪೈಪೋಟಿ ನಡೀತಾ ಇರೋದು. ಇಲ್ಲಿ ಅವಕಾಶಕ್ಕಾಗಿ ಹಲವು ಶಾಸಕರು ಈಗ ನವದೆಹಲಿಗೆ ಹೋಗಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಕ್ಕಿದೆ. ಜೊತೆಗೆ ಹೈಕಮಾಂಡ್ ನಾಯಕರ ಭೇಟಿ ಮಾಡಿದ್ದಾರೆ, ಆ ಭೇಟಿಗಾಗಿ ಕಾಯ್ತಾ ಇದ್ದಾರೆ. ಸದ್ಯ ರಾಜ್ಯ ರಾಜಕೀಯದಲ್ಲಿ ಈಗ ಈ ಚಟುವಟಿಕೆಗಳು ಗರಿಗೆದರಿದೆ. ಇದು ಮತ್ತೊಂದು ಕಡೆಗೆ ಸಚಿವ ಸ್ಥಾನದ ಆಕಾಂಕ್ಷಿಗಳು ಕೂಡ ತಮ್ಮದೇ ಆದ ಬೆಂಬಲಿಗರ ಮೂಲಕ ನೇರವಾಗಿ ಪಕ್ಷದ ವರಿಷ್ಠರ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ. ನೋಡಿ, ಇಲ್ಲಿ ಸಚಿವರು ಸುಮ್ಮನೆ ಇದ್ದಾರೆ, ಪಾಪ ಮಂತ್ರಿಗಿರಿಗೆ ಆಸೆ ಪಟ್ಟವರು ಅವ್ರ ಬೆಂಬಲಿಗರು ಇರ್ತಾರಲ್ಲ, ಅವ್ರಿಗೊಂದು 10-15 ಜನ ಇರ್ತಾರೆ ಅವ್ರ ಜೊತೆ ಓಡಾಡೋರು. ಅವ್ರದ್ದು ಈಗ ಅತಿ ಹೆಚ್ಚವಾಗಿ ನಮ್ಮ ನಾಯಕನಿಗೆ ಮಂತ್ರಿಗಿರಿ ಬೇಕು, ನಮ್ಮ ನಾಯಕನಿಗೆ ಅದೇ ಸಚಿವ ಸ್ಥಾನ ಕೊಡಬೇಕು ಅಂತ ಬೆಂಬಲಿಗರು ಈಗ ಅತಿ ಹೆಚ್ಚಿನ ರೀತಿಯಲ್ಲಿ ಒತ್ತಾಯಿಸ್ತಾ ಇದ್ದಾರೆ. ಇನ್ನು ಪ್ರಮುಖ ಬೆಳವಣಿಗೆಗಳು ಮತ್ತು ಲಾಬಿ ನಡೀತಾ ಇದೆ. ಆಕಾಂಕ್ಷಿಗಳ ದಂಡು ಕೂಡ ಹೆಚ್ಚಾಗ್ತಾ ಇದೆ. ಜೊತೆಗೆ ಸಂಪುಟದಲ್ಲಿ ಖಾಲಿ ಇರುವ ಸ್ಥಾನಗಳನ್ನ ಭರ್ತಿ ಮಾಡೋಕೆ ಅಥವಾ ಹಾಲಿ ಸಚಿವರನ್ನ ಬದಲಾಯಿಸಿ ಹೊಸಬರಿಗೆ ಅವಕಾಶ ನೀಡೋಕೆ ಶಾಸಕರು ಕೂಡ ಪಟ್ಟು ಹಿಡಿದಿದ್ದಾರೆ. ಜೊತೆಗೆ ದೆಹಲಿಗೆ ನಾಯಕರು ಕೂಡ ಭೇಟಿ ಕೊಟ್ಟಿದ್ದಾರೆ. ನೋಡಿ, ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮತ್ತು ಇತರ ಪ್ರಮುಖ ನಾಯಕರು ಈಗ ದೆಹಲಿಗೆ ತೆರಳಿ ಹೈಕಮಾಂಡ್ ಜೊತೆ ಚರ್ಚೆ ಮಾಡೋಕ್ಕೂ ಕೂಡ ಮುಂದಾಗಿದ್ದಾರೆ. ಸೊ ಎಂಡ್ ಆಫ್ ದ ಡೇ ಇವರಿಗೆ ಇವಾಗ ರೆಸಾರ್ಟ್ ರಾಜಕೀಯ 3 ದಿನದ ರೆಸಾರ್ಟ್ ರಾಜಕೀಯ ಭವಿಷ್ಯ ಮುಗಿದ ಮೇಲೆ ಇನ್ನೇನು ಡೆವಲಪ್ಮೆಂಟ್ಸ್ ಆಗುತ್ತೆ ಅನ್ನೋದು ಕಾದು ನೋಡಬೇಕು. ಹಾಗೆ ಈ ನಮ್ಮ ರಾಜಕೀಯದಲ್ಲಿ ಏನಿದೆ, ಸಚಿವ ಸಂಪುಟ ಈಗ 2ನೇ ಬಾರಿ ಮತ್ತೆ ಪುನರ್ರಚನೆ ಆಗಬೇಕು. ಅದಕ್ಕೂ ಮುನ್ನ ಭಾರಿ ಪೈಪೋಟಿ ಆಗಿರೋದು. ಕೆಲವು ಸಚಿವ ಸ್ಥಾನ 20 ಸಚಿವ ಸ್ಥಾನ ಇರೋದು, ಆಕಾಂಕ್ಷಿಗಳು ಇರೋದು ಮಾತ್ರ 60 ಜನ. ಹಾಗಾಗಿ
ರಾಜಕೀಯ ತೀವ್ರತೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಮತ್ತೊಂದು ಕಡೆ DK ಶಿ ದೆಹಲಿಗೆ ಹೋಗೋದು ಬರೋದು, ಹೈಕಮಾಂಡ್ ಜೊತೆ ಮಾತಾಡೋದು, ಯಾರಿಗೆ ಕೊಡಲಿ ಯಾರಿಗೆ ಬಿಡಲಿ ಅಂತ. ಅಲ್ಲಿ ಅವ್ರಿಗೆ ಒಂಥರ ಟೆನ್ಷನ್ನು. ಮುಖ್ಯಮಂತ್ರಿ ಏನೋ ಆಗ್ಬಿಟ್ಟೆ, ಆದರೆ ಈ ಸಚಿವ ಸ್ಥಾನ ಕೊಡೋದು, ಈ ಶಾಸಕರನ್ನ ಹಿಡಿದಿಟ್ಕೊಳ್ಳೋದು ಇದೆಯಲ್ಲ, ಅದು ದೊಡ್ಡ ತಲೆನೋವು ಈಗ DK ಶಿವಕುಮಾರ್ ಅವರಿಗೆ. ಹಾಗಾಗಿ ಟ್ರಬಲ್ ಶೂಟರ್, ಈ ಟ್ರಬಲ್ನ ಹೆಂಗೆ ಹ್ಯಾಂಡಲ್ ಮಾಡ್ತಾರೆ ಅನ್ನೋದೇ ಮುಂದಿನ ದಿನದಲ್ಲಿ ಬಹಳ ಯಕ್ಷ ಪ್ರಶ್ನೆ ಆಗಿರೋದು. ನೋಡಿ, ಅದರಲ್ಲಿ 60 ಜನ ಶಾಸಕರಲ್ಲಿ ಹಿರಿಯರಿದ್ದಾರೆ, ಕಿರಿಯರಿದ್ದಾರೆ, ಪಕ್ಷೇತರ ಅಭ್ಯರ್ಥಿ ಇದ್ದಾರೆ, ಈ ಹಿಂದೆ ಸಚಿವ ಸ್ಥಾನದಲ್ಲಿ ಕೆಲಸ ಮಾಡಿರೋರು ಇದ್ದಾರೆ, ಜೊತೆಗೆ ಸಚಿವ ಸ್ಥಾನ ಸಿಗಲಿ ಅಂತ ಕಾಯ್ತಿರೋರು ಇದ್ದಾರೆ. ಹಾಗಾಗಿ ಯಾರಿಗೆ ಅವಕಾಶ ಸಿಗುತ್ತೆ, ಏನು ಮಾಡ್ಬೋದು, ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಹೈಕಮಾಂಡ್ನಿಂದಲೇ ಅಂತಿಮ ನಿರ್ಧಾರ ಬರಬೇಕು. DK ಶಿವಕುಮಾರ್ ಒಬ್ಬರೇ ಏನು ಮಾಡೋಕ್ಕೂ ಸಾಧ್ಯ ಇಲ್ಲ, ಸಿದ್ದರಾಮಯ್ಯನವರ ಮಾತು ನಡೆಯಲ್ಲ. ಹಾಗಾಗಿ ಹೈಕಮಾಂಡ್ ಏನು ಅವರಿಗೆ ಮಾರ್ಗದರ್ಶನ ಕೊಡುತ್ತೋ ಅದೇ ನಿಟ್ಟಿನಲ್ಲಿ DK ಶಿವಕುಮಾರ್ ನಡಿಬೇಕು.